ನೀವು? ಸಾಕು ಹೋಗಿ ನಮ್ಗೆ ಯಾರ್ರಿ ನೀವು? ನಾವ್ ಇಲ್ಲೇ ತಗೊಳ್ಳಿ ನೀವ್ಯಾರ್ರಿ? ಸರ್ ನಮ್ ಸೆಡ್ಡರ ಬಿಡಿ ಯಾವ್ದು ಆಯ್ತು ಬಿಡಿ, ಲೀಡರ್ ಆದ್ರೆ ಏನಾಯ್ತು? ಆಯ್ತು ಸಾಕು ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ ಹೋಗಿ ಸರ್. ಯಾಕೆ ಹೋಗ್ಬೇಕು? ನಮ್ ಸಂಘದ ವತಿಯಿಂದ ಯಾಕಂದ್ರೆ ಯಾವ್ದಾ ಅಲ್ಲಿ ಬಿಡಿ ಸರ್. ಏನ್ ನಿಮ್ ಹೆಸರೇನು? ಶರಣಪ್ಪ ಅಂತ. ಬಿಡಿ ಆಯ್ತು, ಏನ್ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಅಲ್ಲ ಸರ್, ನಮ್ ಸಂಘದ ವತಿಯಿಂದ ನಮ್ಗೆ ತೊಂದರೆ ಆಗ್ತವೆ. ಸಂಘಕ್ಕೆ ಏನ್ ತೊಂದ್ರೆ ಆಗಲ್ಲ. ಅಲ್ಲ ನಮ್ ನೀವು ಸಂಘದವರಾ? ಅಧ್ಯಕ್ಷರ ನೀವು? ಶೆಡ್ ಅವ್ರ ನೀವು? ನೀವ್ ಯಾವ ಊರವ್ರು ನೀವು? ವಿಲಯ ಇದಾರೆ ನಮ್ದು. ವಿಲಯ ಇದಾರೆ. ಹೌದಲ್ಲ, ನಾವ್ ಯಾಕೆ ಬಂದಿದ್ವಿ ಗೊತ್ತಿಲ್ಲ. ಯಾಕೆ ಬಂದಿವಿ ಹೇಳ್ರಿ? ಹೇಳ್ರಿ, ನೀವ್ ಹೇಳ್ರಿ. ಅಲ್ಲ ನೀವು ಗೊತ್ತು ಏ ತಡಪ್ಪ, ನಾ ಅವ್ರ ಹತ್ರ ಮಾತಾಡಕತ್ತೀರಿ. ನೀವು ನ್ಯೂಸ್ ಬಗ್ಗೆ ಎಲ್ಲ ತಿಳ್ಕೊಳಕ್ ಬಂದಿರಾ? ನೀವು ನಮ್ ಬಗ್ಗೆ ಎಲ್ಲ ತಿಳ್ಕೊಳಕ್ ಬಂದಿರಾ? ನಿಮ್ ಬಗ್ಗೆ ತಿಳ್ಕೊಳಕ್ ಬಂದಿಲ್ಲ, ನಿಮ್ ಕಷ್ಟ ಕೇಳಕ್ ಬಂದಿಲ್ಲ. ಕಷ್ಟ ಕೇಳಿದ್ರೆ ಪ್ರಾಬ್ಲಮ್ಸ್ ಏನದು ಎಲ್ಲ ಕೇಳೋರು ಎಲ್ಲಾ ಊರಿಗೂ ಎಲ್ಲಾ ಏರಿಯಾಗೂ ಹೋಗ್ತಿದ್ವಿ. ಸಂಘದಿಂದ ಏನ್ ಅನುಕೂಲ ಮಾಡ್ಕೊಟ್ರಿ ನಿಮ್ಗೆ? ಏನಿಲ್ಲ, ಏನ್ ಅನುಕೂಲ ಮಾಡ್ಕೊಟ್ರಿ? ಕೊಟ್ಟಿಲ್ಲ ನಮ್ಗೆ. ಅಲ್ರಿ ನೀವು ಸಂಘದವರು ಹೊಸ ತಡ್ಕೊಳ್ರಿ. ಒಂದ್ ನಿಮಿಷ ಇರ್ರಿ. ನಾನು ಗ್ರೌಂಡ್ ಲೆವೆಲ್ ಅಲ್ಲಿ ಜನರನ್ನ ಕೇಳಕ್ ಬಂದಿದ್ದೀನಿ. ನಾನ್ ಜನರು ಮಾತಾಡ್ಸಕ್ ಬಂದೀನಿ, ಜನರು ಪ್ರಾಬ್ಲಮ್ ಕೇಳಕ್ ಬಂದೀನಿ. ಬಿಡಿ, ಅದನ್ನ ತಡೆಯಕ್ ನೀವ್ ಯಾರು? ಎಷ್ಟು ಪ್ರಾಬ್ಲಮ್ ಆಗ್ಬಿಟ್ಟವೆ. ಯಾಕೆ ಪ್ರಾಬ್ಲಮ್ ಆಗ್ತಾವ? ಯಾರಾದ್ರೂ ಮೀಡಿಯಾದಲ್ಲಿ ಬಂದಾರ? ನಿಮ್ ಪ್ರಾಬ್ಲಮ್ ಕೇಳ್ಯಾರ? ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಸರ್. ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಕೇಳ್ರಿ, ಕೇಳ್ರಿ. ಇದು ಆಗ್ತಾ ಇರೋದು ಒಳ್ಳೇದೇ, ನೀವು ಮಾತಾಡ್ತಾ ಇರೋದು ಒಳ್ಳೇದೇ. ಈಗ ಇದು ನಿಮ್ MLA ಗೊತ್ತಾಗಬೇಕು, ನಿಮ್ ಎಲ್ರಿಗೂ ಗೊತ್ತಾಗಬೇಕು. ಸರ್ಕಾರ ನೋಡ್ಬೇಕು, ನೋಡ್ಬಿಟ್ಟಿದ್ರೆ ನಿಮ್ಗೆ ಮನೆ ಕೊಡ್ಸೋದು. ಮನೆ ಬೇಕಾ ಬೇಡಪ್ಪ? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನಮ್ಮ ಹೆಸರು ಪಂಪಾಪತಿ ಅಂತ. ಪಂಪಾಪತಿ. ಆಗಾಲಗಿಂತ ನೀವು ಇಲ್ಲೇ ನಿಂತಿದ್ರಿ ಅಲ್ಲ? ನಾವು ಕಾಮಿಡಿ ಮಾಡಿದ್ರೆ ನಕ್ಕೊಂಡು ಇಲ್ಲೇ ನಿಂತಿದ್ರಿ. ಈಗ ಯಾಕೆ ಕ್ರೇಜ್ ಆಗ್ತಿದ್ದೀರಾ? ಮತ್ತೆ ನಾವು ಸಂಘಟನೆ ಪರ ನೀವು ಮಾತಾಡ್ರಿ. ನೀವ್ ಎಲ್ಲಿವರೆಗೂ ಬದಲಾಗಲ್ಲ, ಹಿಂಗೆ ಶೆಡ್ ಮನೆ ಒಳಗೆ ಇರ್ತೀರಿ ನೋಡ್ರಿ. ಇರ್ತೀರಿ ನೋಡಮ್ ಬಿಡ್ರಿ. ನೀವು ಇದೇ ಬೇಡ ಅಂತ ಹೇಳ್ತೀನಿ ಕೇಳ್ರಿ. ಅಲ್ಲಿ ರಾಯಚೂರು ಅದರ ಇನ್ನೊಂದು ಕ್ಷೇತ್ರದೊಳಗ ಅಲ್ಲಿ ನಿಮ್ ತರ ಆಡ್ಲಿಲ್ಲ, ಅವ್ರ ಸಂಘದವ್ರು ನಮ್ ಜೊತೆ ಸೇರ್ಕೊಂಡ್ರು. ಬನ್ನಿ ಸರ್ ನಮ್ ಪ್ರಾಬ್ಲಮ್ ಹೆಂಗೈತೆ ಅಂತ ಎಲ್ಲ ತೋರಿಸಿದ್ರು. ನಿಮ್ಗೇನ್ ಭಯನೇನ್ರಿ? ಭಯ ಐತ್ರಿ ಹೇಳ್ರಿ. ಅವ್ರು ಹೇಳ್ರಿ, ಕರೆ ಹೇಳ್ರಿ. ಭಯ ಐತ್ರಿ ಸರ್? ನೀವ್ ಯಾರಂತ ಗೊತ್ತಾಗ್ಲಿಲ್ಲ ಸರ್. ನೀವ್ ಯಾರು? ಅಧ್ಯಕ್ಷ ಅಲ್ಲ, ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ಇರಿ ಸರ್. ಪರ್ಮಿಷನ್ ಏನಿಲ್ಲ ಸರ್. ಸರ್ ನಾನ್ ಬಂದಿರೋದಿಲ್ಲಿ ಒಂದು ಜನ, ನಮ್ಮ ಜನ ಇರೋ ಜಾಗಕ್ಕೆ. ಕೇಳಿ ಸರ್, ನೀವು ಮಾತಾಡಿ. ನೀವು ಅಧ್ಯಕ್ಷರ ನೀವು? ನಾನ್ ಬಂದಿರೋದು ವಿಷಯ ಇಷ್ಟೇ ಸರ್. ನಾನು ಹೇಳೋದು ಸರ್, ಎಲ್ಲದಕ್ಕೂ ಆಫೀಸ್ ಇರುತ್ತೆ, ಎಲ್ಲದಕ್ಕೂ ಪರ್ಮಿಷನ್ ಅಂದ್ರೆ ನನಗೆ ಮಾತಾಡಕ್ ಬಿಡಿ ಸರ್. ನಾನು ಕೇಳ್ತಿರೋದು ನಿಮ್ಗೆ ಯಾರಿಗಾದ್ರೂ ಭಯ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಮೈಕ್ ಮುಟ್ಬೇಡಿ ನೀವು. ಹೇಳ್ತೀನಿ ಕೇಳ್ರಿ ಸರ್. ನನಗೇನ್ ಹುಚ್ಚಿಡ್ದಿಲ್ಲ ಬಂದು ಕೇಳಕ್ಕೆ, ಆಯ್ತಾ? ನಾನು ಜನರ ಪ್ರಾಬ್ಲಮ್ ನ ಕೇಳ್ತೀನಿ. ಹೌದಾ? ಮನೆ ಬೇಡ ನಿಮ್ಗೆ? ಮನೆ ಬೇಕು. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಎಷ್ಟು ವರ್ಷದಿಂದ ಇಲ್ಲೇ? 15 ವರ್ಷದಿಂದ ಯಾಕೆ ಮನೆ ಆಗ್ಲಿಲ್ಲ? ನನ್ನ ಪ್ರಶ್ನೆ. ಟೈಮಿಂಗ್ಸ್ ಇರ್ತಾವ. ಹೌದ್ರಿ, ಆಯ್ತು ಬಿಡಿ. ಈಗ ಪರವಾಗಿಲ್ಲ ಸರ್, ನಾವು ಅದನ್ನೇ ಮಾಡ್ತಾ ಇದೀವಿ, ನಾವು ಅದನ್ನೇ ಮಾತಾಡ್ತಾ ಇರೋದು. ನೀವು ಒಬ್ಬ ಸಂಘದ ಅಧ್ಯಕ್ಷರಾಗಿ, ನೀವು ಒಂದು ಸದಸ್ಯರಾಗಿ ಬನ್ನಿ ಸರ್ ನಮ್ ಪ್ರಾಬ್ಲಮ್ ಹಿಂಗೈತೆ, ಬನ್ನಿ ಸರ್ ನಮ್ ಪ್ರಾಬ್ಲಮ್ ಹಿಂಗೈತೆ, ಅದು ಬಿಟ್ಬಿಟ್ಟು ನಿಮ್ಗೆ ನಾನು ಭಯನ ಕೇಳ್ತಾ ಇದ್ದೀನಿ. ಭಯ ಇಲ್ಲಲ್ವಾ? ಬನ್ನಿ, ಹಂಗಾರೆ ನಿಮ್ ತೋರಿಸ್ತೀವಿ, ಬನ್ನಿ ನಿಮ್ ಪ್ರಾಬ್ಲಮ್ ತೋರಿಸ್ತೀವಿ, ಬನ್ನಿ. ಮಾತಾಡೋದು ಕೇಳ್ಬೇಕು. ಸಂಘಟನೆ ಇದೆ ಸರ್. ನಾನು ಎಲ್ರಿಗೂ ಒಂದೊಂದು ಸಂಘಟನೆ ಇರುತ್ತೆ. ಬಟ್ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಮನೆಯವ್ರಿಗೆ ಗೊತ್ತು. ನೀವು ಇವತ್ತು ಹಿಂಗ್ ಬಂದು ಹೇಳ್ತಿದ್ದೀರ ಅಂತ ಅವ್ರ ಮಾತು ನಿಲ್ಲಿಸ್ಬೋದು. ನಾನು ನಾಟ್ ಓನ್ಲಿ ಇವರ್ MLA ಬಗ್ಗೆ ನಾನು ಯಾರು ಕೇಳಿದ್ರೆ ಯಾರಿಗೂ ಕೇಳಿಲ್ಲ. ನಾನು ಕೇಳ್ತಾ ಇರೋದೇನು ಗೊತ್ತಾ? ಮನೆ ಬೇಕಾ? ಸರ್ಕಾರದ ಯೋಜನೆಗಳು ಸಿಗ್ತಾ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? 200 ರೂಪಾಯಿ ಸಿಗ್ತಾ ಇದೆಯಾ? ಅಕ್ಕಿ ದುಡ್ಡು ಸಿಗ್ತಾ ಇದೆಯಾ? ಕರೆಂಟ್ ಎಲ್ಲ ಸಿಗ್ತಾ ಇದೆ. ನೀವ್ ಹೇಳ್ತೀರಲ್ಲ, ಎಷ್ಟೋ ಜನ ಸಿಗ್ಲಿಲ್ಲ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ಮಾಡಿಸ್ಬೇಕಲ್ವಾ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿರ್ಬೇಕಲ್ವಾ ಸರ್? ನೀವೊಬ್ರು ಅಧ್ಯಕ್ಷರಾಗಿ ನೀವು ಚೆನ್ನಾಗಿರ್ಬೋದು ಸರ್, ಎಲ್ಲರೂ ಚೆನ್ನಾಗಿರ್ಬೇಕು ಅಂತಿಲ್ಲ. ನಾನು ಇಡೀ ಬೆಂಗಳೂರಲ್ಲಿ ಎಲ್ಲ ಸ್ಲಮ್ಗೂ ಸುತ್ತಿದ್ದೀನಿ, ಎಲ್ಲ ಏರಿಯಾಗೆ ಹೋಗಿದ್ದೀನಿ, ಏರಿಯಾದಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ಪ್ರಾಬ್ಲಮ್ ನಮ್ಮ ಪ್ರೋಗ್ರಾಮ್ ನೇಮೇ ಏನ್ ನಿಮ್ ಪ್ರಾಬ್ಲಮ್ ಅಂತ. ಆದ್ರೆ ಯಾವತ್ತು ಅದು ನಮ್ಮ ಉತ್ತರ ಕರ್ನಾಟಕ ಜನ ಈ ತರ ಅಡ್ಡಗಟ್ಟು ಮಾತಾಡಿದ್ದು ಇಷ್ಟನೇ ಇಲ್ಲ. ನಿಮ್ ಊರಿಗೂ ಹೋಗಿದ್ದೀನಿ, ಕೊಪ್ಪಳಕ್ಕೂ ಹೋಗಿದ್ದೀನಿ, ಗಂಗಾವತಿಗೂ ಹೋಗಿದ್ದೀನಿ, ರಾಯಚೂರಿಗೂ ಹೋಗಿದ್ದೀನಿ, ಬೀದರ್ಗೂ, ಇಡೀ ಕರ್ನಾಟಕನೇ ಸುತ್ತ ಬಂದಿದ್ದೀನಿ. ಆದ್ರೆ ಯಾವತ್ತು ಈ ತರದೊಂದು ನಮ್ಗೆ ಆಗಿರ್ಲಿಲ್ಲ. ಅದು ನಮ್ಮ ಉತ್ತರ ಕರ್ನಾಟಕ ಮಂದಿಯಿಂದ. ನಿಮ್ಮೂರ್ ಭಾಷೆ ಒಳಗನೆ ಮಾತಾಡ್ಕೊಂಡು, ನಿಮ್ಮೂರ್ ಭಾಷೆ ಒಳಗೆ ಕಷ್ಟ ಕೇಳ್ಕೊಂಡು ಅಲ್ಲ ಹೇಳಿದ್ದು. ಬಿಡ್ರಿ, ನೀವು ಚಲೋ ಇದಿರ್ರಿ, ನೀವು ಚಲೋ ಇರ್ರಿ. ನಾನ್ ಜನರು ಮಾತಾಡ್ಸ್ಕೊ ಹೋಗ್ತೀನಿ. ಅಣ್ಣನ ಕಷ್ಟ ಏನ್ ಕೇಳ್ತೀನಿ, ಅಣ್ಣ ನಿನ್ ಮನೆ ಆಯ್ತಾ ಕೇಳ್ತೀನಿ, ಮನೆ ಬೇಕಾ ಕೇಳ್ತೀನಿ. ಯಾರಿಗ ಗೊತ್ತು ಈ ಪ್ರೋಗ್ರಾಮ್ ನ ನೋಡಿದ್ಮೇಲೆ ನಿಮ್ಮ MLA ಸಾಹೇಬ್ರಾಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಮನೆ ಕೊಡ್ಬೋದು. 15 ವರ್ಷದಿಂದ ಆಗದಿರೋ ಕೆಲಸ 1.5 ತಿಂಗಳಲ್ಲಿ ಆಗ್ಬೋದು. ಹೌದಾ ಇಲ್ಲ? ಕರೆಕ್ಟ್ ಅಲ್ಲ? ನಾನು ಒಂದ್ ಹೇಳ್ತೀನಿ ಸರ್, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋ ಸ್ಲಮ್ಮಲ್ಲಿ ನಾನು ಈ ಕಾರ್ಯಕ್ರಮ ಮಾಡಿದ್ದೀನಿ.
ನಮ್ಮ ಜನ ನಮ್ಮ ಉತ್ತರ ಕರ್ನಾಟಕದ ಮಂದಿಲಿ ಕಷ್ಟಪಡ್ತಾರೆ ಬಂದ ಕಾರ್ಯಕ್ರಮ ಮಾಡಬಾರ್ದಿತ್ತನ್ರಿ. ಭಾಳ ಬೇಜಾರಾತ್ರಿ, ಭಾಳ ಬೇಜಾರಾತ. ಯಾಕಂದ್ರೆ ನಾನು ನನ್ನ ಮನೆ ಕೆಲ್ಸಕ್ಕೆ ಬಂದಿಲ್ರಿ, ಅಥವಾ ನಮ್ಮ ಮನೆ ಕೇಳ್ಕೊಂಡು ಬಂದಿಲ್ರಿ. ಬರ್ರಿ ಲಕ್ಷ್ಮೀಪುತ್ರ ಅವರೇ, ಮುಂದೆ ಹೋಗೋಣ, ಮುಂದೆ ಇಲ್ಲಿ ಪರಿಸ್ಥಿತಿ ನಮ್ಮ ಕರ್ತವ್ಯ ನಾವು ಮಾಡ್ತಿದೀವ್ರಿ ಅಷ್ಟೇ. ನಾವೇನಾದ್ರು ತಪ್ಪು ಮಾಡ್ತೀವ್ರಿ? ಏನ್ ತಪ್ಪ ನೀವು ಬಂದಿದ್ದು ಒಳ್ಳೇದು. ಈ ತರ ಬಂದು ಈ ಗೊಚ್ಚೆ ಒಳಗೆ ನಿಂತು ನಾವು ಮಾಡ್ತೀವಿ. ಯಾವ ಚಾನಲ್ ಯಾವ ಮಾಧ್ಯಮನು ಈ ಕೆಲಸ ಮಾಡಲ್ರಿ. ಅವ್ವ ಎಲ್ಲ ನೀವು ರೆಡಿ ಮಾಡ್ಬೇಕ್ರಿ. ಎಲ್ಲ ಮಾಡ್ಬೇಕಲ್ಲ, ಮಾಡ್ಬೇಕ್ರಿ. ನೀವು ಮಾಡಿದ ಒಳ್ಳೇದು ನಮಗೆ. 20 ವರ್ಷದಿಂದ ನಿಮ್ ಸಂಘ ಐತಿ, ಐತ್ರಿ. ಅಷ್ಟು ಬಂದ್ ಮಾತಾಡಿದ್ರು. ಮಾತಾಡ್ರಿ. ಯಾರಾದ್ರೂ ನಿಮ್ ಕಷ್ಟ ಕೇಳ್ಯಾರ? ಬಂದು ಯಾರು ಕೇಳಿಲ್ರಿ. ಕೇಳ್ಯಾರ? ಕೇಳಿಲ್ರಿ. ಕೇಳ್ಯಾರ? ಯಾರು ಕೇಳಿಲ್ರಿ. ಏನವ್ವ ಯವ್ವ, ಏನವ್ವ ನಿಮ್ಮ ಹೆಸರು? ನಿಮ್ಮನ್ನ ಮಾತಾಡಿಸ್ತಲ್ಲ, ಏನ್ ನಿಮ್ಮ ಹೆಸರು? ಎಲ್ಲ ಮಾತಾಡಿಸ್ತ ಓಡ್ಬಿಟ್ರಿ ನೀವು. ಯಾರು ಬಂದು ಕಷ್ಟ ಕೇಳ್ಯಾರ? ಯವ್ವ ನೀವು ಸಂಘದಲ್ಲಿ ಅಧ್ಯಕ್ಷರ ಪ್ರೆಸಿಡೆಂಟಾ ಸದಸ್ಯರ? ಹೌದಾ? ತಡ್ರಿ ಹೇಳ್ಬಿಡ್ರಿ. ಅವರು ಸಂಘದ ಉಪಾಧ್ಯಕ್ಷರ? ಅವ್ರೆಷ್ಟು ಕಷ್ಟ ಕೇಳ್ಯಾರ ನಿಮ್ದು ಬಂದು? ಇಲ್ಲಲ್ಲ ಇಲ್ಲಲ್ಲ. ನೋಡ್ರಿ ಅಣ್ಣ, ಸಂಘ ಸಂಸ್ಥೆಗಳು ಕೇವಲ ಇಲ್ಲಿನ ನಾಯಕರ ಉದ್ಧಾರಕ್ಕಾಗಿ ಮಾತ್ರ, ಮನೆ ಉದ್ಧಾರಕ್ಕಾಗಲ್ಲ. ಅವ್ರು ಅಷ್ಟೋ ಕೊಟ್ಟಿರ್ತಾರೆ. ಸಂಘ ಸಂಸ್ಥೆ ಮಾಡಿ ಏನ್ ನಡೀತಾವ? ನೀವು ಕಣ್ಣಾರ ಕಂಡಿರಿ? ಕಂಡಿಲ್ಲ. ನಮಗೆ ಬೇಕಾಗಿರೋದೇನೋ ಈ ಜನಕ್ಕೆ ಮನೆ ಬೇಕು, ಇಲ್ಲಿರೋಕೆ ಒಳ್ಳೆ ಅನುಕೂಲ ಬೇಕು, ನೆಮ್ಮದಿ ಬೇಕು. ಅದನ್ನ ನಾವು ಕೇಳಕ್ಕೆ ಬಂದೀವಿ. ನೀವು ಫಸ್ಟ್ ಟೈಮು ಇಡೀ ಕರ್ನಾಟಕದಲ್ಲಿ 5 ಸಲ ಸುತ್ಕೊಂಡ್ ಬಂದೀನಿ. ಯಾವತ್ತೂ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಮಂದಿ ಈ ಥರ ನಡ್ಕೊಂಡಿರೋ ರೀತಿನೇ ಇಲ್ಲ. ಇವತ್ತೇ ಫಸ್ಟು ನಂಗೆ ಭಾಳ ಬೇಜಾರಾಯ್ತು. ಅದು ಯಾವುದೋ ಸಂಘದ ಹೆಸರಿಗೆ ಏನ್ ಬೇಜಾರಿಲ್ಲ ಸರ್. ಅವರು ಯಾವಾಗ್ಲೂ ಯಾರು ಬರ್ತಿದ್ರ ಅದ್ರ ಸಂಬಂಧ ಅಧ್ಯಕ್ಷರು ಯಾವಾಗ್ಲೂ ಯಾರ್ಯಾರೋ ಬರ್ತಾರೆ, ಏನಕ್ಕೆ ಬರ್ತಾರೋ ಗೊತ್ತಿಲ್ಲ. ನಾನ್ ಬಂದು ಓಪನ್ ಆಗಿ ನಗಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ನಿಮ್ ಕಷ್ಟ ಕೇಳ್ತೀನಿ. ನಾ ಏನಾರು ನಿಮ್ಮ ಮನೇಲಿ ಕದಿಯಾಕ್ ಬಂದಿನ್ರಿ? ದರೋಡೆ ಮಾಡಕ್ ಬಂದಿನ್ರಿ? ಇಲ್ಲ, ನಿಮ್ ಕಷ್ಟ ಕೇಳಕ್ ಬಂದೀನಿ ಅಷ್ಟೇ. ಬಹಳ ಬೇಜಾರಾಯ್ತು. ಯಾಕೆ ಅಂತಂದ್ರೆ ಬೇಜಾರಂದ್ರೆ ಹಂಗಲ್ರಿ ಬೇಜಾರು. ನನಗೆ ಅವಮಾನ ಆಯ್ತಂತಲ್ರಿ ಬೇಜಾರು. ನನಗೆ ಅವಮಾನ, ನಾನು ಇದನ್ನ ಅವಮಾನಕ್ಕೆ ತಗೊಳ್ಳೋದೇ ಇಲ್ರಿ. ಯಾಕಂದ್ರೆ ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ, ನನ್ನಿಂದ ನಿಮಗೇನು ಆಗ್ಬೇಕು. ನನ್ನಿಂದ ಇದೊಂದು ಏನಾರು ಒಂದು ಅನುಕೂಲ ಆದ್ರೆ ಸಾಕು, ಆದ್ರೆ ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ. ಒಂದು ಆಯ್ತಾ ನನಗೆ ಯಾವುದೇ ರೀತಿ ನನಗೆ ಅವಮಾನ ಆ ಥರ ನಾನು ತಗೊಳ್ಳಲ್ಲ. ಬಟ್ ಬೇಜಾರಾಗಿದೆ. ಯಾಕೆ ಗೊತ್ತಾ? ಇಂಥವರೆಲ್ಲ ಇದಾರಲ್ಲ, ಇದರಿಂದ ನಿಮಗೆ ಅನುಕೂಲ ಆಗ್ತಿಲ್ವಲ್ಲ ಅಂತ. ಇಂಥವ್ರೆಲ್ಲ ಇದಾರಲ್ಲ, ಅಂಥವ್ರಿಂದ ದೊಡ್ಡ ರಾಜಕಾರಣಿಗಳಿಂದ ನೀವು ಹಿಂಗೆ ಇದೇ ಶೆಡ್ ಮನೆ ಒಳಗಡೆ ಗೊಚ್ಚೆ ಒಳಗೆ ಓಡಾಡೋ ಪರಿಸ್ಥಿತಿ ಬಂತಲ್ಲ. ಮಕ್ಕಳು ಎಜುಕೇಶನ್ ಇಲ್ಲದೆ ಇದೇ ಯಾರೋ ನಮ್ಮ ಅಧ್ಯಕ್ಷರು, ಅಯ್ಯೋ ನಮ್ಮ ಲೀಡ್ರು, ಅಯ್ಯೋ ನಮ್ಮ ಹೀರೋ ಅನ್ಕೊಂಡು ಹಿಂಗೆ ನೀವು ಲೋ ಲೆವೆಲಲ್ಲಿ ಇರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಇಂಥ ನಮ್ಮ ವ್ಯವಸ್ಥೆ ಇದೆಯಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಅಷ್ಟೇ. ದಯವಿಟ್ಟು ಇಂಥ ಜನರಿಗೆ, ಇಷ್ಟು ಇದರಲ್ಲಿರೋರಿಗೆ ದಯವಿಟ್ಟು ಸರ್ಕಾರ ಒಂದು ಮನೆ, ಒಂದು ವ್ಯವಸ್ಥೆ, ಒಂದು ಚರಂಡಿ, ಒಂದು ರೋಡು ಎಲ್ಲವನ್ನು ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಜಾಸ್ತಿ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಜನರು ಒಂದು ಭಾಗ ಮಾತಾಡಿದ್ರೆ ಇನ್ನೊಂದು ಭಾಗ ನಾನೇ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ವಿಷಯ ಮುಟ್ಟಿಸ್ಬೇಕಾಗಿರೋದನ್ನ ಚೆನ್ನಾಗಿ ಮುಟ್ಟಿಸಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಇಂಥವ್ರಿಗೆ ಅನುಕೂಲ ಆಗಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರ, ಮತ್ತೊಂದು ಜಾಗ, ಮತ್ತೊಂದು ಗಲ್ಲಿಯಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರ ಸಮಸ್ಯೆ ಕೇಳ್ಕೊಂಡು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.